ಹುಟ್ಟು ಹೋದರು ಮತ್ತೆ ಹೆಣ್ಣಾಗಿ ಹುಟ್ಟಿ ಬರುವ ಶ್ರೀರಾಮ ನಾನೊಬ್ಬ ದಂಡನಾಯಕ ನಾನೆಂದು ನಿಮ್ಮೂರ ಸೇವಕ ಇದ್ದೇ ಗೆಲ್ಲುವ ಸೈನಿಕ ನಿಮ್ಮ ಕಾಯೋದೆ ಹೆಣ್ಣ ಕಾಯಕ ನನ್ನೆಲ್ಲ ಹುಟ್ಟು ಹೋದರು ಮತ್ತೆ ಹೆಣ್ಣಾಗಿ ಹುಟ್ಟಿ ಬರುವ ಶ್ರೀರಾಮ. ಇನ್ನ ವೆಂಕಣ್ಣ ಶೇಖರೇ ಹಿರೇಮಠ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗದ್ದೆಕೆರೆ ಅವರಿಗೆ ಹನುಮಂತ ಸಲ್ಲಿಕೆರೆ ಅವರಿಂದ ಮಾಲಾರ್ಪಣೆ. ಶ್ರೀಮಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ ಭಿಕ್ಷುಕನಾದರೂ ಕನ್ನಡ ಮಣ್ಣಲ್ಲಿ ಮಡಿವೆ ಶ್ರೀಮಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ. ಇನ್ನ ಈರಣ್ಣ ಸಕ್ರಪ್ಪ ಕವಳಿ ಅಧ್ಯಕ್ಷರು BKP ಸಿಮ್ಮಿಕೆರೆ ಅವರಿಗೆ ಜ್ಞಾನೇಶ ವಾಲಿಕರ್ ಅವರಿಂದ ಮಾಲಾರ್ಪಣೆ. ಜನುಮ ನೀಡುತ್ತಾನೆ ನಮ್ಮ ತಾಯಿ ಅನ್ನ ನೀಡುತ್ತಾನೆ ಭೂಮಿ ತಾಯಿ ಮಾತು ನೀಡುತ್ತಾನೆ ಕನ್ನಡ ತಾಯಿ ಪಾಪ ಕಳೆಯುತ್ತಾನೆ ಕಾವೇರಿ ತಾಯಿ ಪಾಪ ಕಳೆಯುತ್ತಾನೆ ಕಾವೇರಿ ತಾಯಿ ಜನುಮ ನೀಡುತ್ತಾನೆ ನಮ್ಮ ತಾಯಿ. ಇನ್ನ ಹನುಮಂತ ಯಲ್ಲಪ್ಪ ಕೆರ್ಕಲ್ಮಟ್ಟಿ ಮಾಜಿ PKP ಸದಸ್ಯರು ಇವರಿಗೆ ಭರತ್ ವರ್ಕೆರೆ ಅವರಿಂದ ಮಾಲಾರ್ಪಣೆ. ಓದಿದರು ಈಜಿದರು ವಲಯ ಊದಬೇಕು ತಾಯಿಯಾಗಬೇಕು ತಾಯಿ ನೆನದ ಗುಣ ತೀರಿಸಲೇಬೇಕು ತಾಯಿ ಭಾಷೆ ನಮ್ಮ ಮಕ್ಕಳು ಕಲಿಬೇಕು. ಇನ್ನ ಈ ನಾಟಕದ ಮೂಲ ಕಾರ್ಯಕರ್ತರಾದಂಥ ಶ್ರೀಯುತ ಸೋಮಶೇಖರ ಬಾವಿ ಈ ನಾಟಕವನ್ನು ಬರೆದವರು ಇಲ್ಲೇ ಹೊನ್ನಾಳಗ್ರಾಮ ಇಲ್ಲೇ ಬೀಳಿಗೆ ತಾಲೂಕು ಅವರು ಅವರಿಗೆ ಸನ್ಮಾನವನ್ನು ನಮ್ಮ BKP ಅಧ್ಯಕ್ಷರಂತ ಈರಣ್ಣ ಕವಳಿ ಅವರು ಮಾಡಿಕೊಡ್ಬೇಕಂತ ನಾನು ಕೇಳ್ತಾ ಇದ್ದೇನೆ. ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು ಜನುಮ ನೀಡುತ್ತಾನೆ ನಮ್ಮ ತಾಯಿ ಅನ್ನ ನೀಡುತ್ತಾನೆ ಭೂಮಿ ತಾಯಿ ಮಾತು ನೀಡುತ್ತಾನೆ ಕನ್ನಡ ತಾಯಿ ಪಾಪ ಕಳೆಯುತ್ತಾನೆ ಕಾವೇರಿ ತಾಯಿ. ಇನ್ನ ಈರಪ್ಪ ಜಂಗನವರವರಿಗೆ ನಮ್ಮ ಗ್ರಾಮದ ಹೊಂದಿದ್ದಾರಂತ ಕಿರಣ್ ಅವರಿಂದ ಮಾಲಾರ್ಪಣೆ. ಕಾವೇರಮ್ಮ ಕಾಪಾಡಮ್ಮ ಈ ದುನಿಯ ತೇನಿಸು ಆ ತೀರವ ಸೇರಿಸು ತಾಯ್ವಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದುನಿಯ ತೇನಿಸು. ವೀರಯ್ಯ ಆದರ್ಶಯ್ಯ ಮಠಪತಿ ಅವರಿಗೆ ನಮ್ಮ PKP ಸದಸ್ಯರಾದಂಥ ಬ್ರಹ್ಮಪ್ಪ ಬಜೆಟ್ ಅವರಿಂದ ಮಾಲಾರ್ಪಣೆ. ಮುಗಿಲಾಗುವೆ ಹನಿಯಾಗುವೆ ಮಳೆಯಾಗಿ ಹೊಳೆಯಾಗಿ ಹರಿದಾಡುವೆ ನಿತ್ಯ ನಲಿದಾಡುವೆ ಉಸಿರಾಗುವೆ ಹಸಿರಾಗುವೆ ಮರನೀಗಿ ತಂಪಾಗಿ ಕಡಲಾಗುವೆ ಹನಿ ಅರೆಯಾಗುವೆ ಎಲ್ಲರ ಕಡುಪಾಪವ ಕೈಯದೆ ಕೊಂಡೊಯ್ಯುವ ತಾಯ್ವಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ಗೋನಿಯ ತೇಲಿಸು ಆ ತೀರವ ತೋರಿಸು. ಇನ್ನು ನಮ್ಮ PKP ಉಪಾಧ್ಯಕ್ಷರಂತ ಶ್ರೀಯುತ ನಾಯ್ಕ ಅವರಿಗೆ ರಾಜು ದಾಸರ್ ಅವರಿಂದ ಮಾಲಾರ್ಪಣೆ. ಯಾವ ಕವಿಯು ಬರೆಯಲಾರ ವನವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀನು ಬರೆದ ಈ ಪ್ರೇಮ ಗೀತೆಯು ಯಾವ ಕವಿಯು
ಹರೆಯನಾರ ಇನ್ನ ಹರೆಯನಾರ. ಶ್ರೀಪಾಲ್ ಕಾಮ ಅವ್ರಿಗೆ ಯಲ್ಲಪ್ಪ ಜೋತನವರಿಂದ ಮಲರ್ಪುಣೆ. ರವಿ ಜಾರಿದ ಭಾಷಿ ಮೋಡಿದ ರವಿ ಜಾರಿದ ಭಾಷಿ ಮೋಡಿದ ಗಂಗಾಡಿ ಸೂಸಿ ಬಂತು ಗಂಗ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ ಗಂಗಾಡಿ ಸೂಸಿ ಬಂತು ಗಂಗ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ನಮ್ಮ ಪಿ ಕೆ ಕೃಷ್ಣ ಸದಸ್ಯ ನಾಯ್ಕ ಅವರಿಗೆ ಗುಂಡಪ್ಪ ಪೂಜಾರಿ ಅವರಿಂದ ಮಲಾರ್ಪಣೆ. ತುಳಸಪ್ಪ ಕೆರ್ಕಮಟ್ಟೆ ಅವರಿಂದ ಮಲಾರ್ಪಣೆ. ಏನು ದಾಹ ಯಾವ ಮೋಹ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳೋ ಆಸೆಯಾಗಿದೆ. ಇನ್ನು ಕಲ್ಲಪ್ಪ ಕುಂಬಾರ ಅವರಿಗೆ ಶಿವಪ್ಪ ಅಂಗಡಿಯಿಂದ ಮಲಾರ್ಪಣೆ. ಏನು ದಾಹ ಯಾವ ಮೋಹ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳೋ ಆಸೆಯಾಗಿ. ಬಾಲಪ್ಪ ಜಮ್ಮನಕಟ್ಟಿ ಅವರಿಗೆ ಬರ್ಮಪ್ಪ ಸುಣಗ ಅವರಿಂದ. ಗಾಳಿಗಿಂತ ಹಗುರವಾಗಿ ಏರಿ ಹೋಗೋ ಯೋಚನೆ ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ ಚರಣ ಕಮಲ ಹರಿಸಿದೆ. ರಾಮಣ್ಣ ಕಾಮ ಅವರಿಗೆ ಚಂದ್ರು ಬೀಳಿಗೆ ಅವರಿಂದ ಮಲಾರ್ಪಣೆ. ತುಂಬಿಯಾಗಿ ಹಾಡಿದೆ ಏನು ದಾಹ ಯಾವ ಮೋಹ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ನಿನ್ನ ಹೆಸರ ಹೇಳೋ ಆಸೆಯಾಗಿದೆ. ಅವ್ರಿಗೆ ನಮ್ಮ ಕಮಿಟಿ ಹುಡುಗರು ಎಲ್ಲರೂ ಹೆಸರು ಓದಿರ್ತಾರೆ. ನೀನು ಬಡ ಬಡ ಹಾಕಿ ಹಾರಾಕಿ ಯಾಕಂದ್ರೆ ಮಳೆ ಬರೋ ಸಮಯ ಆಗೈತಿ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ ನುಡಿಯ ಮಾತು ಸಾಲದು ಮನವು ಅರಿಯುವುದು. ಆರೂರು ಲಕ್ಕಪ್ಪ ಕೆಂಚಣ್ಣವರ್ ಪಕ್ಕೀರಪ್ಪ ಕವಳ್ಳಿ ಆರೂರು ಕೆಂಚಣ್ಣವರ್ ಜಗದೀಶ್ ಅಣವಾಲ್ ಶಿವ ಮೇಲಿನ ಮನಿ ನಾಗಪ್ಪ ಬಳ್ಳಾರಿ ಭೀಮರಾಯ್ ಜಮ್ಮನಕಟ್ಟಿ ಶೆಲ್ಲಿಕೇರಿ ಅರುಣ್ ಶೆಲ್ಲಿಕೇರಿ ಬಸು ಶೆಲ್ಲಿಕೇರಿ ಕಿರಣ್ ಅನ್ವಾಲ್
ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಇಂದು ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಜಗದೀಶ್ ಮೂಲಿ ಮನಿ ಇಂದು ನಾ ಹಾಡಿದರು ಅಂದಿನಂತೆ ಕುಣಿದು ಕೇಳುವಿರಿ ಸಾಗೆ ನಗೆ ಅದುವೆ ಬಹುಮಾನ ಇಂದು ನಾ ಹಾಡಿದರು ಅಂದಿನಂತೆ ಕುಣಿದು ಕೇಳುವಿರಿ ಸಾಗೆ ನಗೆ ಈ ನಾಟಕದ ಕ್ಯಾಶೋ ಮಾತಾಡೋದಂತ ನಿಂಗರಾಜ್ ಸಂಗೀತ ಬಳಗದಿಂದ ಒಬ್ಬೊಬ್ರು ಬರಬೇಕು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಈ ನಮ್ಮ ನಾಟಕ ಕಮಿಟಿ ವತಿಯಿಂದ ಅವ್ರಿಗೆ ಹಾಡು ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ತೋರ್ಸಪ್ಪ ವಾಲಿಕರ್ ಅವರಿಂದ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಇಂದು ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಇನ್ನ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಆರ್ ತುಮ್ಮನಮಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಾಗಲಕೋಟ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮನೆಯವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಕರುನಾಡ ತಾಯಿ ಸದಾ ಚಿನ್ಮನಿ ಕರುನಾಡ ತಾಯಿ ಸದಾ ಚಿನ್ಮನಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮನಿ ಕರುನಾಡ ತಾಯಿ ಸದಾ ಚಿನ್ಮನಿ ಇನ್ನು ಈ ನಾಟಕದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಶಿವಪ್ಪ ತೇಜಪ್ಪ ರಾಠೋಡ್ ಈರಣ್ಣ ಸಕರಪ್ಪ ಕವಳ್ಳಿ ವೆಂಕಣ್ಣ ಶೇಖರ ಹಿರೇಮಠ್ ಈರಪ್ಪ ನಾಯ್ಕ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರು ಈ ಜ್ಯೋತಿ ಬೆಳಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದನ್ನ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಓ ಬ್ರಹ್ಮಾನಂದ ಹೋಕಾರ ಆತ್ಮಾನಂದ ಸಾಕಾರ ಏನಿದ್ರು ಈ ವೇದಿಕೆ ಹತ್ರ ಬರಬೇಕು. ಮನೋಜ್ ಮಸ್ಕಿ ವೇದಾಂತರ್ಯ ಜೈಕಾರ ಆಧ್ಯಾತ್ಮಾಭಿಮುಖಾರ ಹೇ ದಿನಕರ ಶುಭಕರ ನನಗೆ ಬಾ ಈ ಧರಣಿಯ ದೇಗುಲ ಬೆಳಕು ಬಾ ನೀಗಿಸು ಮಾಡಿದ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದವು ಓಂ ಬ್ರಹ್ಮಾನಂದ ಹೋಂಕಾರ ಆತ್ಮಾನಂದ ಸಾಕಾರ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡೋ ಭಯ ತೋರೋ ಧರಣಿಯಂತ
ಮನೋಧರ್ಮ ನೀಡು ತಂದೆ ತಾಯಿ ದೈವ ಗುರುವೆ ನಮ್ಮ ಧನ್ಯವಾದಗಳು ಎಲ್ಲ ಕನ್ಯಾಕುಮಾರಿಯರಿಗೆ. ಈಗ ಮುಂದಿನ ಕಾರ್ಯಕ್ರಮ ಬಲೂನು ಹಾರಿಸುವ ಕಾರ್ಯಕ್ರಮ ಶ್ರೀಯುತ ಈರಪ್ಪ ಜಂಗಣ್ಣವರ್, ಆರೂಢ ಕೆಂಚಣ್ಣವರ್, ಯಲ್ಲಪ್ಪ ತೆಗ್ಗಿ, ನಾಮದೇವ್ ದಾಸರ್, ದುರ್ಗಪ್ಪ ತಳವಾರ್ ಇವರಿದ್ದು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಈರಪ್ಪ ಜಂಗಣ್ಣವರ್, ಅಶೋಕ್, ಆರೂಢ ಕೆಂಚಣ್ಣವರ್, ಯಲ್ಲಪ್ಪ ತೆಗ್ಗಿ, ನಾಮದೇವ್ ದಾಸರ್, ದುರ್ಗಪ್ಪ ತಳವಾರ್. ಹೊಸ ಬೆಳಕು ಓಡುತ್ತಿದೆ ಬಂಗಾರದ ವಿರುದ್ಧ ಆಕಾಶದೀಗೆ ಮುಂದಿನ ಕಾರ್ಯಕ್ರಮ ಮಿಂಚಿನ ಸಂಚಲನ. ಈ ಮಿಂಚಿನ ಸಂಚಲನವನ್ನು ಮಾಡ್ತಕ್ಕಂಥವ್ರು ಅಶೋಕ್ ಎಡಹಳ್ಳಿ, ಜಗದೀಶ್ ಮೂಲಿಮಣಿ, ಬಾಲಪ್ಪ ಜಮ್ಮನಕಟ್ಟಿ, ಸೋಮಶೇಖರ್ ಬಾವಿ. ಮಿಂಚಿನ ಸಂಚಲನ ಇವರು ವೇದಿಕೆ ಮುಂಭಾಗಡೆ ಬರಬೇಕಾಗಿ ವಿನಂತಿ. ಅಶೋಕ್ ಎಡಹಳ್ಳಿ, ಜಗದೀಶ್ ಮೂಲಿಮಣಿ, ಬಾಲಪ್ಪ ಜಮ್ಮನಕಟ್ಟಿ, ಸೋಮಶೇಖರ್ ಬಾವಿ ಇವರು ಬೆಟ್ಟದಿಂದ ನೀರು ಜಾರಿದು ಮುಗುತ್ತಿದೆ ಕಾಗದ ಸೆರೆ ಆಸೆಯ ನೆರೆ. ಇನ್ನು ಈ ನಾಟಕವನ್ನು ಉದ್ದೇಶಿಸಿ ವಿಠಲ್ ಸಿದ್ದಪ್ಪ ತಳವರವರು ಒಂದೆರಡು ಮಾತನಾಡ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹರ ಓಂ ಸಚ್ಚಿದಾನಂದ ಸ್ವರೂಪಂ ಸಿದ್ಧಾರೂಢ ಇತೀಶ್ವರಂ ಭಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ಮುಂದೆ ಜಗದ್ಗುರುಂ ಸಿದ್ಧಾರೂಢ ಇತಿ ಧ್ಯಾನಂ ನಾರಾಯಣ ನಮೋಸ್ತುತೆ. ಯಾವತ್ತು ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಆ ಭರಮಲಿಂಗೇಶ್ವರ ಪಾದಗಳಲ್ಲಿ ಪಡಮಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಆರಾಧ್ಯ ದೇವರಾಗಿರ್ತಕ್ಕಂಥ ಮಾರುತೇಶಗಳನ್ನ ಅಡಿದವರುಗಳಲ್ಲಿ ಎನ್ನ ಹಣಿಮಣೆದು ಇವತ್ತಿನ ಈ ಮಾರುತೇಶ್ವರ ಓಕ್ಳಿಯ ನಿಮಿತ್ತವಾಗಿ ನಡೀತಕ್ಕಂಥ ನಾಟಕ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಅಂತಕ್ಕಂಥ ಈ ಸಾಮಾಜಿಕ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಇವತ್ತಿನ ವೇದಿಕೆಯ ಸನ್ಮಾನ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಭಾಸ್ಕರ್ ಸ್ವಾಮೀಜಿಯವರ ಅಡಿದಾರುಗಳಲ್ಲಿ ವಂದಿಸುತ್ತಾ ಹಾಗೂ ಹಿರಿಯರಾಗಿರ್ತಕ್ಕಂಥ ತುಂಬರಮಟ್ಟಿಯವರೇ, ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮುಕ್ಕಣ್ಣ ನಾಯ್ಕ ಅವರೇ, ಶಿವು ರಾಠೋಡವರೇ, ರಾಮಣ್ಣ ಕಾಮ ಅವರೇ, ಸಿದ್ದಪ್ಪ ಹೊರಕೇರಿಯವರೇ, ಈರಣ್ಣ ಕವಳಿಯವರೇ, ಈರಣ್ಣ ನಾಯ್ಕ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಸೀಮಿಕೆರೆ ಗ್ರಾಮದಲ್ಲಿ ನಾಟಕ ಅಭಿನಯಿಸ್ತಾ ಇದ್ದಾರೆ. ಆ ನಾಟಕ ಬಹಳ ಉತ್ಸಾಹದಿಂದ ಕಲಿತಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ನಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡೋಣ. ಹಾಗೂ ಈ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಅಂತಕ್ಕಂಥ ನಾಟಕದ ಕಥೆಯನ್ನು ಬರೆದಿರ್ತಕ್ಕಂಥ ಕವಿಗಳು ಕೂಡ ಇವತ್ತು ಇಲ್ಲೇ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಈ ನಾಟಕವನ್ನು
ನಾನೇ ನಿರ್ದೇಶನ ಮಾಡಿರುವುದರಿಂದ ನಾಟಕದ ತಾತ್ಪರ್ಯ ಬಹಳ ಚೆನ್ನಾಗಿದೆ. ಸಮಾಜದಲ್ಲಿ ನಡೀತಕ್ಕಂಥ ದೌರ್ಜನ್ಯ, ಏನೇನು ಸಮಾಜದಲ್ಲಿ ಕೆಟ್ಟ ಘಟನೆಗಳು ನಡೀತಾವೆ, ಹೆಣ್ಣುಗಳನ್ನು ಕೆಟ್ಟ ಘಟನೆಯನ್ನು ಮಾಡಿದರೆ ಅದಕ್ಕೆ ಏನು ಶಿಕ್ಷೆ ಸಿಗ್ತೈತಿ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸಿ ಬರೆದಿದ್ದಾರೆ. ವಿಶೇಷವಾಗಿ ಇರ್ತಕ್ಕಂಥ ಈ ನಾಟಕವನ್ನು ಎಲ್ಲ ಕಲಾಭಿಮಾನಿಗಳು ಶಾಂತ ರೀತಿಯಿಂದ ನೋಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರಂತೆ ಪ್ರತಿ ವರ್ಷದಂತೆ ಈ ನಾಟಕ ಹೊಸದಾಗಿ ಪ್ರಾರಂಭ, ಇದು 2ನೇ ಪ್ರಯೋಗ ಕಾಣಿಸ್ತೈತಿ ಇದೇ ಕಂಪನಿಯವರದು. ಹೋದ ವರ್ಷನೂ ಕೂಡ ಬಹಳ ಉಲ್ಲಾಸದಿಂದ ನಾಟಕವನ್ನು ಮಾಡಿದ್ದಾರೆ. ಈಗೂ ಕೂಡ ನಾಟಕವನ್ನು ಚೆನ್ನಾಗಿ ರೂಢಿ ಮಾಡಿದ್ದಾರೆ. ಅವರ ಅಭಿನಯವನ್ನು, ಅವರ ಕಲೆಯನ್ನು ಮೆಚ್ಚಿ ಎಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ವಿಠ್ಠಲ ತಳವಾರ್ ಅವರಿಗೆ. ಈಗ ಸ್ವಾಮೀಜಿ ಅವರಿಂದ ಅಜ್ಜು ಉಳ್ಳಾಗಡ್ಡಿ ಬಡಬಡ ಕರೆಸೋಣ. ಈ ಮಾಲಾಪ್ರಾಣಿ ಅಜ್ಜು ಉಳ್ಳಾಗಡ್ಡಿ, ಶಂಕರಪ್ಪ ಸಿರಬಡಗಿ, ಶಿವಪ್ಪ ಅಂಗಡಿ, ಈರಣ್ಣ ಅಂಬಲಿಕೊಪ್, ಮುತ್ತು ಪತ್ತಾರ್, ಪರಶು ತಾನಟ್ಟಿ, ಮುದಿಯಪ್ಪ ಮೇಟಿ ಇವರು ಸ್ವಾಮೀಜಿ ಕಡೆಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕು ವಿನಂತಿ. ಪರಶು ಮುಚ್ಚುಗಂಡಿ ಬೇಗ ಬರಬೇಕು, ಯಾಕೆ ಸಮಯ ಅಭಾವ ಆಯ್ತು. ಈಗ 11 ಗಂಟೆ ಆಯ್ತು. ಸುನಿಲ್ ದಾಸರ್, ಭೀಮಪ್ಪ ಸಿಕ್ಕೇರಿ, ಅನಿಲ್ ಕನಕಾಲ್, ಕಾಳಪ್ಪ ತಿಗ್ಗಿ, ಪರಶು ಮುಚ್ಚುಗಂಡಿ ಬೇಗನೆ ಬರಬೇಕು, ಟೈಮ್ ಅದು ಅಭಾವ ಐತಿ. 11 ಗಂಟೆ ಆಯ್ತು. ಈಗ ಸ್ವಾಮೀಜಿ ಅವರಿಂದ ನೀ ಯಾರು ಬಡಬಡ ಹಾರ ಕೊಡ. ವಿನೋದ್ ತೆಗ್ಗಿ, ಆಕಾಶ್ ಪಾಟೀಲ್, ಇನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ಆರ್ ತೊಮ್ಮನಬಟ್ಟಿ ಸಾಹೇಬರು 1-2 ಮಾತನ್ನು ಹೇಳಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆರ್ ತೊಮ್ಮನಬಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು. ಇವತ್ತಿನ ಈ ಶಿಮಿಕೇರಿ ಗ್ರಾಮದಲ್ಲಿ ಮಾರುತೇಶ್ವರ ಕಾರ್ತಿಕ ನಿಮಿತ್ತವಾಗಿ ಹಮ್ಮಿಕೊಂಡಂದ ಇದು ರೈತರ ನಾಡಲ್ಲಿ, ಅಂದರೆ ದುಷ್ಟರ ನಾಡಲ್ಲಿ ಅಂತೇಳಿ ಅದರ ಬರೆದಾರ. ಅದಕ್ಕೆ ನನಗೆ ಯಾಕೋ ಸರಿ ಅನ್ನಿಸಲ್ಲ. ರೈತರ ನಾಡಲ್ಲಿ ರೈತನ ಗರ್ಜನೆ ಎಂಬ ನಾಟಕವನ್ನು ಇವತ್ತಿನ ದಿವಸ ಇಲ್ಲಿ ಮಾರುತೇಶ್ವರ ನಾಟ್ಯ ಸಂಘದವರು ಇಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇಲ್ಲಿ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ನಾಟಕದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಮಹಾ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಈ ಸಮಯದ ಅಭಾವ ಇದೆ. ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯಮಾನ್ಯರೇ, ಈ ಸಂಗೀತ ಬಳಗದವರೇ, ಮುಖ್ಯವಾಗಿ ನಾಟಕ ನೋಡಲಿಕ್ಕೆ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳೇ, ನೀವು ಎಲ್ಲರೂ ಬರಲಿಲ್ಲ ಅಂದರೆ ಈ ನಾಟಕ ಅಷ್ಟು ಕಳೆ ತುಂಬುವುದಲ್ಲ. ತಾವೆಲ್ಲರೂ ಭಾಳ ಒಂದು ಉತ್ಸಾಹದಿಂದ, ಅಭಿಮಾನದಿಂದ, ಪ್ರೀತಿ ವಿಶ್ವಾಸದಿಂದ ಆ ನಾಟಕ ನೋಡಲಿಕ್ಕಿನ್ನ ತಾವೆಲ್ಲರೂ ಆಗಮಿಸಿದ್ದೀರಿ. ಇಷ್ಟೇ, ಈ ಹಳ್ಳಿ ನಾಡಿನಲ್ಲಿ ನಾಟಕ ಯಾಕೆ ಮಾಡ್ತಾರಂತಂದ್ರೆ, ಇದು ಹಿಂದೆ ರಾಜ ಮಹಾರಾಜರ ಕಾಲದಿಂದ ಬಂದಂಥದ್ದು. ಕೀರ್ತನ, ಪುರಾಣ, ಕಥೆ, ಕಾದಂಬರಿ ಇವೆಲ್ಲವುಗಳು ನಮ್ಮ ರೈತರಿಗೆ ಭಾಳ ಅವಶ್ಯಕತೆ. ಈಗ ಕೆಲವೊಂದು ಜನರಿಗೆ ಏನೋ ವಿಚಾರಗಳು ಆಗಲಾರ್ದ ಕೆಲವು ಕೆಟ್ಟ ನುಡಿಗಳಿಗೆ ಸಿಲುಕಿ ಏನೇನೋ ಅಕ್ಕಪಕ್ಕದ ಈಡಾಗ್ತಾರೆ. ಆ ದಿಶೆಯಾಗಿ ನಾಟಕದಲ್ಲಿ ಎಲ್ಲವನ್ನೂ ಕುಲಂಕುಷವಾಗಿ
ಕತೆ ತಯಾರು ಮಾಡಿರ್ತಾನೆ. ಅಂದ್ರೆ ನಾವು ದುಷ್ಟರಾಗಿ ನಡೆದ್ರೆ ಇಲ್ಲಿ ಸಮಾಜದಲ್ಲಿ ಯಾಕೆ ಒಂದು ಗೌರವ ಅವನಿಗೆ ಹೆಂಗೆ ಕೊಡ್ತಾರಲ್ಲ, ಕೊನೆಯದಾಗಿ ಪ್ರಾಮಾಣಿಕವಾಗಿ ಭಕ್ತಿ ಭಾವದಿಂದ ಜನರು ಕೂಡ ನಾವು ಬೆರೆತು ಎಲ್ಲರೂ ನಮ್ಮವರು ನಮ್ಮ ಜನ ಅನ್ನುವಂಥ ಒಂದು ವಿಚಾರಗಳನ್ನು ಇಟ್ಕೊಂಡ್ರೆ ನಾವು ಬದುಕಿದ್ರೆ ಅವನಿಗೆ ಕೊನೆಗೆ ಏನು ಒಂದು ಗೌರವ ಸ್ಥಾನಮಾನ ಈ ನಾಟಕದಲ್ಲಿ ಸಿಗ್ತಾಯಿದೆ ಅನ್ನುವಂಥದ್ದು ತಾವೆಲ್ಲರೂ ಏನು ಈ ಕಲಾ ಕಥೆಯನ್ನು ನೋಡ್ಲಿಕ್ಕೆ ಬಂದಿದ್ದೀರಿ, ಈ ನಾಟಕ ನೋಡಲಿಕ್ಕೆ ಬಂದಿದ್ದೀರಿ. ಅದಕ್ಕೆ ಅದನ್ನೆಲ್ಲರೂ ತಿಳ್ಕೊಂಡು ನೀವು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಈ ನಾಟಕ ಮಾಡಿದ್ದು ಸಾರ್ಥಕ. ನೀವಿವತ್ತು ರಾತ್ರಿ ಆ ಮಾರುತೇಶ್ವರ ದೇವ್ರ ನೆನೆದು ಈ ನಾಟಕ ನೋಡ್ಲಿಕ್ಕೆ ಬಂದಿದ್ದೀರಿ, ಅದಕ್ಕೂ ಒಂದು ಭಾಳ ಸಾರ್ಥಕ ಆಗುತ್ತೆ. ದಯಮಾಡಿ ಎಲ್ಲರೂ ಈ ಶಿಮಿಕೇರಿ ಗ್ರಾಮದ ಯಾವತ್ತು ತಾಯಂದಿರು, ರೈತ ಬಂದವರು, ಯುವಕರು ಕೂಡ ಎಲ್ಲರೂ ಸೌಹಾರ್ದದಿಂದ ಬದುಕಿ ಬಾಳಿ ಎಲ್ಲರೂ ನಮ್ಮವರು ನಮ್ಮ ಜನ ಅನ್ನುವಂಥ ವಿಶ್ವಾಸ ಪ್ರೀತಿಯಿಂದ ಇಟ್ಕೊಂಡು ಆದ್ರೆ ಊರು ಭಾಳ ಸುಸೂತ್ರವಾಗಿ ಒಳ್ಳೆಯ ಅಭಿವೃದ್ಧಿ ಹೊಂದಲಿಕ್ಕೂ ಅಡ್ಡಿ ಇಲ್ಲ. ಅದಕ್ಕೆ ತಾವು ಎಲ್ಲರೂ ಕೂಡ ಈ ನಾಟಕ ಸಹಾಯ ಸಹಕಾರ ಮುಖ್ಯ. ಯಾಕಂತಂದ್ರೆ ಈ ನಾಟಕ ಮಾಡಲಿಕ್ಕೆ ಸಾಕಷ್ಟು ಹಣಕಾಸಿನ ತೊಂದರೆ ಇದ್ದಾವೆ. ಅವರು ಒಂದು ತಿಂಗಳಾನುಗಂಟ್ಲೆ ಒಂದು ಕಥೆಯನ್ನು ತಮ್ಮ ಮುಂದೆ ನಡೆಸ್ಬೇಕಾತಂದ್ರೆ ಎಲ್ಲ ತಾಲೀಮು ಮಾಡಿ ಎಲ್ಲ ಮಾಡಬೇಕಾಗತ್ತೆ, ಸಾಕಷ್ಟು ಖರ್ಚಿದಾವೆ. ಅದಕ್ಕೆ ತಾವೆಲ್ಲರೂ ತನು ಮನಧನ ಈ ನಾಟಕ ಕಂಪ್ನಿಗೆ ಸಹಾಯ ಸಹಕಾರ ನೀಡಿರಿ. ಎಲ್ಲರೂ ಕೂಡ ಈ ನಾಟಕ ಮುಗಿಯುವವರೆಗೂ ಶಾಂತಿಯಿಂದ ಮಾಡಿರಿ. ತಾವು ಕುಳಿತುಕೊಂಡು ಕೇಳ್ರಿ. ಹಂಸ ಪಕ್ಷಿಗೆ ಹಾಲನ್ನಿಟ್ರೆ ಹಾಲನ್ನು ಮಾತ್ರ ಕುಡಿದು ನೀರನ್ನು ಯಾವ ರೀತಿ ಬಿಡ್ತೈತಿ, ತಾವು ಕೂಡ ಈ ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅಳಿಸ್ಕೊಂಡು ಆ ಕೆಟ್ಟ ವಿಚಾರಗಳನ್ನು ಬಿಟ್ಟು ಒಳ್ಳೆಯ ವಿಚಾರಗಳನ್ನು ತಾವು ಅಳವಡಿಸ್ಕೊಂಡು ಬದುಕಿ ಬಾಳ್ತೀರಿ ಅನ್ನುವಂಥ ವಿಚಾರಗಳನ್ನು ಹೇಳಿ ಈ ನಾಟಕದಲ್ಲಿ ಒಂದು 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಾಟಕ ಸಂಘಟಕರಿಗೂ ನನ್ನ ಅಭಿನಂದನೆ ಸಲ್ಲಿಸಿ 4 ಮಾತು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಮಾರುತೇಶ್. ಈ ನಾಟಕದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದಂಥ ಶ್ರೀಯುತ RR ತುಮ್ಮನಮಟ್ಟಿ ಸಾಹೇಬರಿಗೆ ವಿನಂತಿಯನ್ನು ಮಾಡಿಕೊಳ್ತಾ, ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಯುತ ವೇದಮೂರ್ತಿ ಬಾಸರ ಸ್ವಾಮಿಗಳು ಮಹಾಪುರುಷ ಅವರು ಒಂದೆರಡು ಮಾತನಾಡ್ಬೇಕಂತ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೆ. ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘ ಸಿಮಿಕೇರಿ ಈ ಕಾರ್ಯಕ್ರಮವನ್ನು ಸಿಮಿಕೇರಿ ಗ್ರಾಮದ ಶ್ರೀ ಮಾರುತೇಶ್ವರ ಓಕುಳಿ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಯುವಕರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಯಲಿ ಮತ್ತು ಮನೋರಂಜನೆ ಇವತ್ತಿನದಲ್ಲ, ಇದು ಹಿಂದಲಿದ್ದ ಎಲ್ಲ ಹಳ್ಳಿ ಒಳಗೆ ನಾಟಕ ಆಮೇಲೆ ಎಲ್ಲ ಈ ಕಾರ್ಯಕ್ರಮಗಳ ಮೊದಲಿಂದ ಬಂದದ್ದ ಇದೆ. ಆ ಕಾರಣದಿಂದ ಎಲ್ಲರಿಗೂ ಈ ನಾಟಕದಿಂದ ಸ್ವಲ್ಪ ಜನರಿಗೆ ಏನಾದರೂ ಪರಿವರ್ತನೆ ಆಗಬೇಕಾಗಿದ್ರೆ ಈ ದೃಶ್ಯ ಮಾಧ್ಯಮದಿಂದ ಇವತ್ತು ಎಲ್ಲ ಕಾಣುವಂಥ ಇದು ಐತಿ. ಆ ಕಾರಣದಿಂದ ಯುವಕರು ಈ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಅಂಥೇಳಿ ಈ ನಾಟಕದ ಅವರು ಬರೆದವರು ಆ ಹೆಸರನ್ನು ಕೊಟ್ಟಿದ್ದಾರೆ. ಈ ನಾಟಕ ಇವತ್ತಿನ ದಿವಸ ಈ ಮಾರುತೇಶ್ವರ ಓಕುಳಿ ನಿಮಿತ್ತವಾಗಿ ಆಡಿದ್ದು ಯಶಸ್ವಿಯಾಗಿ ಮುಂದುವರಿದು ಎಲ್ಲರೂ ಈ ನಾಟಕವನ್ನು ನೋಡಿ ತಮ್ಮ ಒಂದು ಇದನ್ನು ವ್ಯಕ್ತಪಡಿಸಬೇಕು ಮತ್ತು ಬರೆದವರಿಗೂ ತಮ್ಮದ ಅಭಿನಂದನೆಗಳ ಮುಟ್ಟಬೇಕು. ಆ ಕಲಾವಿದರಿಗೂ ಮತ್ತು ಮಾಡಿದವರಿಗೂ ಮತ್ತು ಈ ಯುವಕರಿಗೂ ಎಲ್ಲರಿಗೂ ಈ ಕಲಾ ಮಾಧ್ಯಮದಿಂದ ಇನ್ನೂ ಹೆಚ್ಚಿನ ಅನುಭವ ಸಿಗಲಿ ಅಂಥೇಳಿ ನಮ್ಮ ಒಂದೆರಡು ಮಾತಾಡಿ ಮುಗಿಸ್ತಾ ಇದ್ದೀನಿ. ಶಿವಾಯ. ಧನ್ಯವಾದಗಳು. ಆಶೀರ್ವದಿಸಿದಂಥ ಶ್ರೀಯುತ ವೇದಮೂರ್ತಿ ಮಹಾಪುರುಷ ಸಾಹೇಬರಿಗೆ
ಈಗ ಸುರೇಶ್ ಇರೋರವರು ಸಿದ್ದಪ್ಪ ವರ್ಕೇರಿ ಅವ್ರಿಗೆ ಸನ್ಮಾನವನ್ನು ಮಾಡ್ತಾರಂತ ಬಂದ್ ಮಾಡಿ ಪಡಬೇಡ ಸಿದ್ದಪ್ಪ ವರ್ಕೇರಿ ಅವ್ರಿಗೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಂತ ವೇದಿಕೆ ಮೇಲೆ ಆಸೀನರಂತ ಎಲ್ಲ ಗಣ್ಯ ಮಣಿಯರಿಗೂ ವಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇನೆ. ಈ ಸದ್ಯ ಒಂದು 5 ನಿಮಿಷದಲ್ಲಿ ನಾಟಕ ಶುರು ಆಗುತ್ತದೆ. ಎಲ್ಲ ಕಲಾವಿದರುಗಳು ಸ್ತಬ್ಧತೆಯಿಂದ ಈ ನಾಟಕವನ್ನು ವೀಕ್ಷಣೆ ಮಾಡೋಕ್ಕಾಗಿ ವಿನಂತಿ.